ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಏನು ಇವಳು ಬ್ಯಾಗ್ ಹಾಕೊಂಡು ಹಿಂಗೆ ಹೋಯ್ತಾವಳಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೋಡ್ರಿ, ಔಷಧಿ ಡಬ್ಬ ಹೊಲ್ತಕ್ಕೆ ಹೋಯ್ತಾ ಇದ್ದೀವಿ ನಾವು. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಹೊಲ್ತಕ್ಕೆ ಹೋಯ್ತಾ ಇದ್ದೀವಿ ಇವತ್ತು. ನಾನು ನಮ್ಮ ಯಜಮಾನ್ರು, ನಾ ಅಪ್ಪನೂ ಅಮ್ಮ ಆಗಲೇ ಅವರೇ ಬೆಳಗ್ಗೆನೇ ಹೋದ್ರು ನಾಷ್ಟ ಮಾಡಿಕೊಂಡು. ಈಗ ಊಟ ಎತ್ಕೊಂಡು ಔಷಧಿ ಡಬ್ಬ ಎತ್ಕೊಂಡು ಹೋಯ್ತಾ ಇದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ. ಎಷ್ಟು ದೂರ ಆಯ್ತದ್ರಿ? ಹಾಂ, ಎಷ್ಟು ಕಿಲೋಮೀಟ್ರ್ ಆಗ್ಬೋದು ಗೊತ್ತಿಲ್ಲ. ಅಂದರೆ ಕಲ್ಲು ಬಂಡೆ ಅವೇ ಜಾಸ್ತಿ. ಒಂದು ಸ್ವಲ್ಪ ದೂರ ಅಷ್ಟೇ. ಆಮೇಲೆ ಅದಾದ್ಮೇಲೆ ಫುಲ್ಲು ಬಂಡೆಗಳು. ನಿಧಾನಕ್ಕೆ ಹೋಗ್ಬೇಕು. ನೋಡಿ ನೋಡಿ, ಪಿಕಾಕ್ 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 ಹೊಂಟೋಯ್ತು. ಅಲ್ಲಿ ನರಸಿಂಹಸ್ವಾಮಿ ಬೆಟ್ಟ ಕಾಣಿಸ್ತದೆ ನೋಡ್ರಿ, ನಮ್ಮೂರು ಚಿಕ್ಕಮುದ್ವಾಡಿ ನರಸಿಂಹಸ್ವಾಮಿ ಬೆಟ್ಟ. ನಾನು ಅಲ್ಲಿಂದ ಆ ನರಸಿಂಹಸ್ವಾಮಿ ಬೆಟ್ಟದ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಹೊಲ ಕಾಣಿಸ್ತದೆ. ಇಷ್ಟೇ ಚಿಕ್ಕದಾಗ ಕಾಣಿಸ್ತದೆ ಗೊತ್ತಾ? ಯಾವ ಲೆವೆಲ್ಗೆ ಅರ್ಥ ಅಂದ್ರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ತೆಂಗಿನ ಮರ ಎಲ್ಲ ಏನಕ್ಕೂ ಇಲ್ಲ, ಒಂದೊಂದು ಇಷ್ಟಿಷ್ಟು ಚಿಕ್ಕದಾಗ ಕಾಣಿಸ್ತದೆ. ಅಲ್ಲಿಂದ ಕೂಗಿದ್ರೆ ಕೇಳಿಸುತ್ತೆ. ನರಸಿಂಹಸ್ವಾಮಿ ಬೆಟ್ಟದ ಮೇಲಿಂದ ನಿಂತ್ಕೊಂಡು ಕೂಗಿದ್ರೆ, ಏನಾದರೂ ಕೂಗಿದ್ರೆ ಕೆಳಗಡೆ ಕೇಳಿಸ್ತದಂತೆ ಹಂಗಂತಾರೆ. ನಂಗೂ ಕೇಳಿಸಿದೆ, ಹಂಗೆ ನಿನ್ ಕೇಳಿಸುತ್ತೆ. ಎಲ್ಲರೂ ನನ್ನ ಕಂಪ್ಯೂಟರ್ ಮೈಂಡ್ ಅಂತಾರೆ ಕೆಲವರು. ನೋಡ್ರಿ, ನರಸಿಂಹಸ್ವಾಮಿ ಬೆಟ್ಟ ಹತ್ತಕ್ಕೆ ತುಂಬ ಕಷ್ಟ. ಅದು ಸ್ವಲ್ಪ ದೂರ ಐತೆ. ಅದಾದ್ಮೇಲೆ ಕಲ್ಲು ಬಂಡೆ ಎಲ್ಲ ಬರ್ತದೆ. ಅದ್ರ ಮೇಲೆಲ್ಲ ಹೆಂಗ್ ಹತ್ತಿಸ್ಕೊಂಡು ಹೋಯ್ತಾರೆ ನೋಡೋಣ ಬನ್ರಿ. ಏನು ಫುಲ್ಲು ರೈಡರ್ ಥರ ಫುಲ್ಲು ಝೊಯ್ ಅಂತ ಹತ್ತಿಸ್ಕೊಂಡು ಹೋಯ್ತಾ ಇರ್ತಾರೆ. ಮಾವಿನ ಹಣ್ಣು ಎಲ್ಲ ಖಾಲಿ ಆಗ್ತೈತೆ, ಸೀಸನ್ ಮುಗ್ದೋಯ್ತಾ ಅದೆಲ್ಲ. ನಮ್ಮ ಮನೇಲಿ ಲಾಸ್ಟ್ ಬ್ಯಾಚ್ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕ್ರೇಟ್ ಐತೆನೋ. ಅವೇನು ಹಣ್ಣೇ ಆಗಲಿಲ್ಲಪ್ಪ. ತೋತಾಪುರಿ ಮಾವಿನಕಾಯಿ, ಉಪ್ಪಿನಕಾಯಿ ಹಾಕೋರೆ ನಮ್ಮ ಅಜ್ಜಿ, ಸಾಕಾಗಿರ್ತದೆ. ಬೆಟ್ಟ ನೋಡ್ರಿ ಈಗ ಎಷ್ಟು ಹತ್ತಿರದಿಂದ ಕಾಣಿಸ್ತಾ ಇದೆ. ಬಂತು ನಮ್ಮ ತೋಟ. ಅಲ್ಲಿ ತೆಂಗಿನ ಮರಗಳು ಕಾಣಿಸ್ತಾ ಐತಲ್ಲ, ಅದೇ ನಮ್ಮದು ತೋಟ. ಸಕ್ಕದಾಗಿರ್ತದೆ ವೆದರ್ ಮಾತ್ರ. ಗಾಳಿ ಬೀಸ್ಕೊಂಡು ಮಾವಿನ ಗಾಡಿ. ಕೆರೆ ನೋಡ್ರಿ ಎಲ್ಲಿವರೆಗೂ ಬಂದ್ಬಿಟ್ಟೈತೆ. ಹಾಂ, ಎಲ್ಲವ್ರೆ ಮೇಲ್ಗಡೆನಾ? ಅಪ್ಪ ಎಲ್ಲವರು ಏನೋ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ನೋಡೋಣ ಏನು ಮಾಡ್ತಾರೆ ಅಂತ. ಎಳ್ನೀರು ಕುಡಿಬೇಕು ಇವತ್ತು, ಅದಕ್ಕೋಸ್ಕರನೇ ಬಂದಿರೋದು. ಅದೇ ಸುಮ್ಮನೆ ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬರೋದು. ಯಾವ ಕೆಲಸನೂ ಮಾಡಲ್ಲ, ಏನೂ ಮಾಡಲ್ಲ. ಬಂದು ಆಟಾಡ್ಕೊಂಡು ಎಳ್ನೀರು ಕುಡ್ಕೊಂಡು ಹೋಗೋದಷ್ಟೇ. Women. ಎಲ್ಲ ಯಾರು ಕಾಣಿಸ್ತಾನೆ ಇಲ್ಲ. ಅಪ್ಪ, ಎಲ್ಲಿ ಮಾಡ್ಬೇಕಿದನ್ನ? ಊಟ 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 ಆಯ್ತಾ? ಎಲ್ಲದೆ? ನೀರ್ ಕಟ್ತೈತಾ? ನೀರ್ ಕಟ್ತಾದ? ಹೋಗ್ಬೇಕಾಗಿತ್ತು ಮತ್ತೆ ಅಲ್ಗೆ ಹೋಗ್ಬೇಕಾಗಿತ್ತು ಮತ್ತೆ. ನೀರ್ ಬಿಡ್ತಾವ್ರಲ್ಲ. ಇವಾಗ ಔಷಧಿ ಯಾವ್ದಾವ್ದು ಕೊಡಿಯೋದು? ಆ ಕಡೆ ಈ ಕಡೆ ಅದೆಲ್ಲ ಕೆಳಗಡೆ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮಾವಿನ ಹಣ್ಣು ಇವಾಗ ಹಣ್ಣಾಗಲ್ಲ. ಮಾವಿನಕಾಯಿ ಚೂರ್ ಸ್ಪ್ರೇ ಮಾಡ್ಬೇಕಂತೆ. ಇದೆಲ್ಲ ಅವನ್ ಮಾಡ್ತಾವನೆ ಅನ್ಕೊಂಡ್ರ? ಗ್ರಹಗತಿ ಸಂದಾಕಿಲ್ವಂತೆ. ಇದೆಲ್ಲ ನಮ್ದೇ ಗದ್ದೆ, ಅದೆಲ್ಲ ನಮ್ದೇ ಗದ್ದೆ. ಎಷ್ಟು ಬೇಕಾದ್ರೂ ಬಂದು ಹುರ್ಕೊಂಡು ಹೋಗೋ. ಗೇಟ್ ವಾಲ್ ತಿರ್ಗ್ಬೇಕಂತೆ. ಸರಿ, ತಿರ್ಗ್ತೀನಿ ನಡೀರಿ. ನೀರು ತಿರ್ಬಿದ್ದೀನಿ, ಹಿಡ್ಕೋತಾ ಅವ್ರೆ.
ಇವಾಗ ಇದ್ರ ತುಂಬ ನೀರು ತುಂಬಿಟ್ಟು ಔಷಧಿ ಹಾಕ್ಬೇಕು. ಔಷಧಿ ಬಟ್ಲು ನೋಡ್ರಿ ಅಲ್ಲದೆ ಇದಕ್ಕೆ ಹಾಕ್ಬೇಕೀಗ ಎಲ್ಲ. ತುಂಬ ನೀರು ತುಂಬ್ಕೋತಾರೆ ಈಗ. ಇದೆಲ್ಲ ಅವರೆ ಗಿಡ, ತೊಗರಿಕಾಯಿ ಆ ಗಿಡ ಎಲ್ಲ ಹಾಕಿದ್ರು. ಈಗ ಸೀಸನ್ ಹೊಂಟೈತಲ್ಲ, ಎಲ್ಲ ಕಡ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟವ್ರೆ. ನಾವು ಈ ಸಲ ಅವರೆಕಾಯಿ ಕೊಂಡಲೇ ಇಲ್ಲ. ಈ ಸಲ ಎಲ್ಲ ಹಾಕಿದ್ರು, ಚೆನ್ನಾಗಿ ಬಂತು. ಅರ್ಧಂಬರ್ಧ ಗಿಳಿ ಎಲ್ಲ ಅವೇ ತಿನ್ಕೊಂಡು, ನವಿಲು ಎಲ್ಲ ಬಂದು ತಿನ್ಕೊಂಡಿದ್ದೋ. ಎಲ್ಲ ಹುಳ ಹತ್ಕೊಬಿಟ್ಟಿತ್ತು. ಕಡ್ದಾಕ್ಬಿಟ್ಟವ್ರು ನೋಡಿ. ಆ ಕಡೆ ಫುಲ್ಲು ಬಾರ್ಡ್ರು, ಆ ಕಡೆ ಫುಲ್ಲು ಬಾರ್ಡ್ರಿಗೆಲ್ಲ ಹಾಕಿದ್ರು. ಎಲ್ಲ ಕಡ್ದಾಕ್ಬಿಟ್ಟವ್ರೆ. ತುಂಬಿತು, ಇನ್ನೊಂದು ಚೂರು ತುಂಬಬೇಕು. ಔಷಧಿನೇ ಹಾಕೊಡ್ಲಿಲ್ಲ, ಮಾತೇ ಆಡಲ್ಲ ನೋಡ್ರಿ. ರೀ, ಇದನ್ನ ಕುಡಿದ್ರೆ ಮನ್ಸ ಸತ್ತೋಯ್ತಾರಾ? ಕುಡಿದು ನೋಡು ಅನ್ಸುತ್ತೆ. ನಾವೆಲ್ಲ ಸತ್ತೋದ್ರೆ ತಾಯಿಗೆ ಮುಂಚೆ ಆಸ್ಪತ್ರೆಗೆ ಹಾಕ್ತೀನಿ ಕುಡ್ದೆ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಬಹಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಎಲ್ಲ ಹಾಕೊಂಡ್ರು, ಒಳಗಡೆ ಎಲ್ಲ ಮಿಕ್ಸ್ ಮಾಡ್ತಾವ್ರೆ. ಇದಿಷ್ಟಕ್ಕೂ ಪೂರ್ತಿ ಅಷ್ಟಕ್ಕೂ ಹೊಡಿಬೇಕು. ಆಮೇಲೆ ಮೇಲೈತೆ, ಮೇಲೆ ಅದಕ್ಕೂ ಹೊಡಿಬೇಕು. ಇವತ್ತು ನಾಷ್ಟ ಊಟ ಎಲ್ಲ ಮುಗಿಸ್ಕೊಂಡು ಬಂದಿರೋದು ಕೆಲಸ ಮಾಡೋಕ್ಕೆ. ನೋಡಿ ಹೊಡಿತಾವ್ರೆ. ಮೂಗು ಮುಚ್ಕೊಳ್ರಿ ಅಂದರು, ಹೇಳ್ತಾರ ಮಾತನ್ನ ತಲೆಗೆ ಹಾಕೋತ ಹೋಗತ್ತೆ. ಇದಿಷ್ಟು ಇಲ್ಲಿ ನೀರು ಕಟ್ಬಿಟ್ಟು ಅವ್ರಿಗೆ ಡೈರಿ ಮಿಲ್ಕ್ ಆಗೋಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಡೈರಿ ಮಿಲ್ಕ್ ಆಟ ಆಡೋಕೆ ಮಾತ್ರ ಸಕ್ಕತ್ತಾಗೈತೆ. ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕಂದರೆ ಹೇಳಿ, ಬೇಕಂದರೆ ಮೆಸೇಜ್ ಮಾಡಿ, ಫ್ರೀಯಾಗಿ ಕೊಡ್ತೀವಿ. ಡೈರಿ ಮಿಲ್ಕ್ ಎಷ್ಟು ಚೆನ್ನಾಗಿರ್ತದೆ, ಎಷ್ಟು ಟೇಸ್ಟಿಯಾಗಿರ್ತದೆ ಗೊತ್ತಾ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಕಾಯಿ ಬೇರೆ ಬಿದ್ದೋಗ್ಬಿಡೈತಿ ಇಲ್ಲೊಂದು. ಎಷ್ಟೊಂದು ಕಾಯಿಗಳವೆ. ಅಳ್ಳಾಡ್ತೈತೆ, ಒಳಗಡೆ ನೀರೈತೆ. ನೀರಿದೆ ಒಳಗಡೆ. ಅಲ್ಲಿ ಜೋರಾಗಿ ಮಳೆ, ಗಾಳಿ, ಗುಡುಗು, ಮಿಂಚು ಎಲ್ಲ ಬಂದ್ಬಿಟ್ಟಿತ್ತು. ಇದು ಕಿತ್ಕೊಂಡೆ ನುಗ್ಗೆ ಸೊಪ್ಪಿನ ಮರ ಕಿತ್ಕೊಂಡೆ ಬಿದ್ದೋಗ್ಬಿಟ್ಟೈತೆ ನೋಡ್ರಿ. ಫುಲ್ಲು ಹೆಂಗೆ ಬಿದ್ದೋಗ್ಬಿಟ್ಟೈತೆ. ಈಗೆಲ್ಲ ಚಿಗ್ರು ಹೊಡಿತೈತೆ. ನೆನ್ನೆ ಕಿತ್ಕೊಬಂದಿದ್ರು ನುಗ್ಗೆಕಾಯಿ, ಇನ್ನೂ ಮಾಡಲಿಲ್ಲ. ನೆನ್ನೆ ಅಣಬೆ ಬಿಟ್ಟಿತ್ತು ಫ್ರೆಂಡ್ಸ್. ನೆನ್ನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಣಬೆ ಸಾಂಬಾರು ಮಾಡಿದ್ರು ನಮ್ಮತ್ತೆ, ಸಕ್ಕತ್ತಾಗಿತ್ತು. ಈ ಮಳೆಗಾಲದಲ್ಲಿ ಬಿಡ್ತದಲ್ಲ, ಅಂದರೆ ಸೀಸನ್ ಅಲ್ಲ ಅಂತಾರೆ, ಅಂದ್ರೂ ಬಿಡ್ತಾ ಇರ್ತದೆ ಮಳೆ ಬಂದಾಗ. ಇವತ್ತು ಸಿಗ್ತದೆ ಅಂದರು. ಅದೆಲ್ಲೈತೋ ಹುಡಿಕೊಂಡು ಕಿತ್ಕೋಬೇಕು. ನೆನೆ ಸಕ್ಕತ್ತಾಗಿತ್ತು. ಡಿನ್ನರ್ ಮಾತ್ರ, ಊಟ ಮಾತ್ರ ಫಸ್ಟ್ ಕ್ಲಾಸಾಗಿತ್ತು. ಆ ಮಶ್ರೂಮ್ದು ಸಾರು, ಮುದ್ದೆ, ಅನ್ನ ಹೊಡಿತಾ ಇದ್ರೆ ಒನ್ ಮೋರ್ ಅನ್ಬೇಕು, ಹಂಗಿತ್ತು. ಸಕ್ಕತ್ತಾಗಿತ್ತು. ಇವತ್ತು ಸಿಗ್ತದ ಇಲ್ವ ನೋಡೋಣ. ಇವತ್ತು ಸಿಕ್ಕಿದ್ರೆ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು, ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು.
ಸಕ್ಕತ್ತಾಗಿರ್ತದೆ. ನೋಡ್ರಿ ಮತ್ತೆ ತುಂಬಿಸ್ಕೊಂಡ್ರು. ಇದೊಂದು ಪಟಕ್ಕೆ ಅದೊಂದು ಪಟಕ್ಕೆ ಅಷ್ಟೇ ಆಗಿದ್ದು. 20 ಲೀಟ್ರು ಔಷಧಿ ಇದಿಷ್ಟಕ್ಕೆ ಆಗಿದ್ದು. ಇದು 3 ಪಟಕ್ಕೆ ಇವಾಗ ತಿರ್ಗಾ ತುಂಬಿಸ್ಕೊಂಡ್ರು 20 ಲೀಟ್ರು. ನೋಡೋಣ ಅದಷ್ಟಕ್ಕೂ ಪೂರ್ತಿ ಆ ಕಡೆ ಅಲ್ಲಿರೋದೆಲ್ಲ ಆಯ್ತದ ನೋಡೋಣ. ಇಷ್ಟು ನೋಡೋಣ ಎಷ್ಟೊತ್ತಾಯ್ತದೆ, ಎಷ್ಟು ಲೆಕ್ಕ ಆಯ್ತದ ನೋಡೋಣ. ಎಷ್ಟು ಲೀಟ್ರು? 20 ಲೀಟ್ರು ಹೊಡೆದವ್ರೀಗ. ಇನ್ನು 20 ಲೀಟ್ರು ತುಂಬಿಸ್ಕೊಂಡವ್ರೆ. ನೋಡುವ ಫುಲ್ಲು ರೆಡಿ ಆಯ್ತವ್ರೆ ಬಾಸು. ಹಾಕ್ಕೊಂಡು ತಿರ್ಗಾ ಹೊಡಿಯೋಕ್ಕೆ ಅದು ಒತ್ತುತ್ತದಲ್ವಾ, ಅದಕ್ಕೆ ಅದನ್ನ ಟವಲ್ ಹಂಗೆ ಹಾಕೊಂಡು ಹಾಕೋತಾರೆ. ತಗೊಳ್ಳಿ, ಜಯ ಸಾಧಿಸ್ಕ ಬನ್ನಿ. ತುಂಬ ತೂಕ ಐತೆ ಅಂದ್ರು ಗೊತ್ತಲ್ವಾ ಅವ್ರ ಬಗ್ಗೆ. ಸೊಳ್ಳೆ ಎತ್ತದಂಗೆ ಎತ್ತು ಬಿಡ್ತಾರೆ ಅಷ್ಟೇ. ಇಲ್ಲಿ ನೋಡ್ರಿ ತೊಗರಿಕಾಯಿ. ಆದರೆ ಇದ್ರೊಳಗೆ ಏನೂ ಇಲ್ಲ, ಎಲ್ಲ ಖಾಲಿ ಎಲ್ಲ ತಿನ್ಕೊಬಿಟ್ಟಿರ್ತವೆ. ಪಾರಿವಾಳಗಳು ಎಲ್ಲ ಬಂದು, ಗಿಣಿ ಎಲ್ಲ ಬಂದ್ಬಿಟ್ಟು ತಿನ್ಕೊಬಿಟ್ಟಿರ್ತವೆ. ಇದನ್ನೇನಂತಾರೆ ಗೊತ್ತಾ? ತಳ್ಳು ಅಂತಾರೆ. ತಳ್ಳು ಲಾಸ್ಟಲ್ಲಿ ಸಿಗ್ತದಲ್ಲ, ಅದನ್ನ ಕಾಳುಗಳು ಮಾಡಾಕ್ತಾರೆ. ಇದೆಲ್ಲ ಒಳಗಡೆ ಎಲ್ಲ ಬೂಸ್ಟ್ ಹಿಡ್ಕೊಬಿಟ್ಟದ ಒಳಗಡೆ ಎಲ್ಲ. ನೋಡ್ರಿ ಎಲ್ಲ ಫುಲ್ಲು ಹೊಂಟೋಗ್ಬಿಟ್ಟೈತೆ. ಖಾಲಿ. ನಮ್ಮದು ಫ್ಲಿಪ್ಕಾರ್ಟಿಂದ ಬುಕ್ ಮಾಡಿರೋ ಸ್ಟ್ಯಾಂಡ್ ಬಂದೈತೆ. ವಿಡಿಯೋ ಮಾಡ್ತಾರಲ್ಲ ಅದ್ರದ್ದು. ಮನೇಲಿ ಅಜ್ಜಿ ಇದ್ದಾರೆ, ಅಜ್ಜಿಯವರೇ ಮನೇಲಿ ಇಸ್ಕೊತವ್ರೆ. ಕಾಸು ಕೊಟ್ಬಿಟ್ಟು ಬಂದಿದ್ದೀನಿ. ನೋಡೋಣ ಮನೆಗೆ ಹೋದ್ಮೇಲೆ ಅನ್ಬಾಕ್ಸ್ ಮಾಡುವ, ಅದನ್ನು ವಿಡಿಯೋ ಮಾಡ್ಕೊಳ್ಳೋಣ. ಈಗ ಹೇಳಿದ್ರು ಮನೆ ತಾವು ಹೋಗು, ಗೊತ್ತಿರೋರೆ ಯಾವಾಗಲೂ ಅಲ್ಲಿಗೆ ಬರೋದು ಗೊತ್ತಿರೋರೆ, ರೆಗ್ಯುಲರ್ ಆಗಿ ಅವರೇ ಬಂದವ್ರೆ ಮನೆ ತಕ್ಕೆ. ಅದನ್ನ ಇಸ್ಕೊತದೆ ನಮ್ಮವ್ವ. ಜಯವ ಇಸ್ಕೊಂಡು ಮಲಗಿರ್ತಾರೆ. ಹೋದ್ಮೇಲೆ ಅನ್ಬಾಕ್ಸ್ ಮಾಡೋದು ಅಷ್ಟೇ. ಸೊ ಹಾಯ್, ಈಗ ಇದಿಷ್ಟು ಒಡೆದು ಮುಗಿಸಿದ್ದಾರೆ. ನನಗಂತೂ ಬಿಸಿಲಲ್ಲಿ ಕುತ್ಕೊಂಡು ಸುಸ್ತಿ ಆಗೋಯ್ತು. ಇಲ್ಲಿಂದ ಅಲ್ಲಿಗೆ ಓಡಾಡಿಕೊಂಡು ಕೈಗಳೆಲ್ಲ ಕೆಳಗಡೆ ಬಿದ್ದಿದೆ. ಅದನ್ನೆಲ್ಲ ಎತ್ತು ಮಡಿಯೋದಕ್ಕೆ ನಂಗೆ ಸುಸ್ತಾಗೋಯ್ತು. ಇವರು 4ನೇದೋ 5ನೇದೋ ತುಂಬ್ಕೊಂಡು ಹೊಡಿತಾ ಇದ್ದಾರೆ ನೋಡಿ. 4ನೇದೋ 5ನೇದೋ ತುಂಬ್ಕೊಂಡು ಹೊಡಿತಾ ಇದ್ದಾರೆ. ಅಂದರೂ ಅವ್ರು ಒಂದು 5 ನಿಮಿಷನೂ ಕುತ್ಕೊಳ್ಳಿಲ್ಲ. ತುಂಬಿಸ್ಕೊಂಡು ಬೇಗ ಔಷಧಿ ಹೊಡಿತಿದ್ದಾರೆ. ಇನ್ನೂ 14 ಪಟ ಇದೆ ಅನಿಸುತ್ತೆ ಇಲ್ಲಿ. 14 ಇನ್ನೂ ಇದಿಷ್ಟೆಲ್ಲ ಹೊಡೆದು ಅಲ್ಲಿ ಮೇಲೆ ಚಿಕ್ಕದು ಅಲ್ಲಿ ಕಾಣಿಸ್ತಿದ್ಯಲ್ಲ, ಅಲ್ಲಿ ಮೇಲೆ ಅಷ್ಟು ಚಿಕ್ಕದು ಅದಕ್ಕೂ ಹೊಡಿಬೇಕು. ಅದಕ್ಕೆ ಇವಾಗ ಬೇಗ ಹೊಡೆದು ಮುಗಿಸ್ಬಿಡೋಣ. ಎಳ್ನೀರು ಕಿತ್ಕೊಡ್ತೀನಿ ಅಂತ ಹೇಳೋರೆ. ಇವಾಗ ಎಳ್ನೀರು ಕುಡಿಬೇಕು. ಇದೆಲ್ಲ ಫುಲ್ಲು ಇದಿಷ್ಟು ಪೂರ್ತಿ ಹೊಡೆದಾದ್ಮೇಲೆ ಬ್ರೇಕ್ ತಗೋತಾರೆ ಒಂದು 10 ಮಿನಿಟ್ಸ್ 20 ಮಿನಿಟ್ಸು. ಆವಾಗ ಎಳ್ನೀರು ಕಿತ್ಕೊಂಡು ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಮೇಲೆ ಮೇಲ್ಗೆ ಹೋಯ್ತಾರೆ. ಅಂದರೂ ಹ್ಯಾಟ್ಸ್ ಆಫ್ ಟು ಇಸ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಸಖತ್ತಾಗಿ ಬೇಗ ಕೆಲಸ ಮುಗಿಸ್ತಾರೆ. ನನಗೆ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಒಂಥರ ನಮ್ಮ ಹಸ್ಬೆಂಡ್ ಫುಲ್ಲು ಸ್ಟ್ರಾಂಗ್. ಏನೇ ಆದ್ರೂ ನಾನು ಇದೀನಿ ಬಾರಮ್ಮ, ಯಾಕಮ್ಮ ತಲೆ ಕೆಡ್ಸ್ಕೊತೀಯ ಅಂತ ಹೇಳೋ ಕ್ಯಾರೆಕ್ಟರು. ಸೊ ಐ ಲವ್ ಹಿಮ್ ಸೋ ಮಚ್. ಇಲ್ಲಿ ಓಯ್ ರೀ, ಇಲ್ಲಿ ನೋಡು, ಸ್ಮೈಲ್ ಕೊಡು ಒಂದು. ಆಯಿತು. ಸೊ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಔಷಧಿ ಹೊಡೆಯೋ ಇದರೊಳಗೆ ಚಾರ್ಜಿಂಗ್ ಖಾಲಿ ಆಗೋಯ್ತು. ಸೊ ನಾಳೆನೂ ಬರಬೇಕು ಮತ್ತೆ ಔಷಧಿ ಹೊಡೆಯೋಕ್ಕೆ. ಅದಕ್ಕೆ ನಾಳೆ ಒಂದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದು 11 ಗಂಟೆ ಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ.
ಈಗ ಚಪ್ಪಲಿ ಎಲ್ಲ ತೊಳ್ಕೊತವ್ರೆ, ಎಳ್ನೀರು ಕುಡಿಯೋ ಟೈಮ್. ಈಗ ಎಳ್ನೀರು ಕುಡಿತೀವಿ. ಚಪ್ಪಲಿ ಎಲ್ಲ ತಗೊಂಡು ಕಾಲು ಕೈ ಎಲ್ಲ ತೊಳ್ಕೊತವ್ರೆ. ಮರದಲ್ಲಿ ಐತೆ ಎಳ್ನೀರು. ಆ ಮರದ ಹತ್ರ ಇವಾಗ ಹೋಗ್ಬಿಟ್ಟು ಎಳ್ನೀರು ಕುಡಿಯೋದು. ಈಗ ಎಳ್ನೀರು ಕುಡ್ಕೊಂಡು ಮನೆಗೆ ಹೋಗೋದು. ರೀ ಇಲ್ಲಿ ನೋಡು ರೀ, ಇಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ಆಯಿತು. ಈಗ ಎಳ್ನೀರು ಕುಡಿಯೋ ಸಮಯ. ನನ್ನ ಫೇವ್ರೇಟ್. ಖಾಲಿ ಕಾಯಿ ಐತೆ ಒಳಗಡೆ. ಕಾಯಿ ಸಾಕಾಗಿತ್ತು. ಈಚೆ ತಗೊಳ್ಳೋ 2-3 ಎಳ್ನೀರಿಗೆ ಇದೊಂದು ಎಳ್ನೀರು ಸಮ. ಅಷ್ಟೊಂದಿರ್ತದೆ ಎಳ್ನೀರು ಇದ್ರೊಳಗೆ. ಹಾಂ, ಸ್ಪೂನು ಸೊ ಎಳ್ನೀರು ಕುಡ್ದಿದ್ದು ಆಯಿತು. ಈಗ ಮನೆಗೆ ಹೋಗೋ ಟೈಮ್. ಈಗ ನುಗ್ಗೆಕಾಯಿ ಮತ್ತು ಮಾವಿನ ಹಣ್ಣು ಎಲ್ಲ ಕಿತ್ತು ಮಡಗಾರೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಅಪ್ಪ ಮುಂದೆ ಹೋದ್ರು, ಅವರು ಗಾಡೀಲಿ ಹೋಯ್ತವ್ರೆ. ಅಲ್ಲಿ ನೀರು ತುಂಬತೈತೆ, ಇನ್ನೊಂದು ಸ್ವಲ್ಪ ಹೊತ್ತು ಕರೆಂಟ್ ಹೋಯ್ತದೆ. ಇವರು ಮಚ್ಚಲ ಅದೇನೋ ಅಂತಾರಲ್ಲ, ಕೈ ಕುಡ್ಲು ಏನೋ, ಅದನ್ನೆಲ್ಲ ಮಡಗ್ಬಿಟ್ಟು, ಔಷಧಿನೆಲ್ಲ ಮಡಗ್ಬಿಟ್ಟು ಗಾಡಿ ಹತ್ರ ಈಗ ಹೋಗ್ಬೇಕು. ಹೋಯ್ತಾ ಇದ್ದೀನಿ. ಸೊ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹಂಗೆ ಹೇಳ್ತಾ ನನ್ನ ಚಾನಲ್ನ ಹೀಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬಾಯ್. ಮತ್ತೆ ನಾಳಿನ ವಿಡಿಯೋಗೆ ಸಿಗೋಣ.